ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ಬೀಟ್ರೂಟಿಂದ ಲಿಪ್ ಬಾಮ್ ಹೇಗೆ ಮಾಡ್ಕೊಳ್ಳೋದು ಅಂತ ಮನೆಯಲ್ಲೇ ತೋರಿಸ್ಕೊಡ್ತೀನಿ. ಇದು ಏನಕ್ಕೆ ಒಳ್ಳೆಯದು ಅಂತಂದರೆ, ಮಕ್ಳುಗಳಿಗೆ ತುಂಬ ಇಷ್ಟ ಇರುತ್ತೆ ಲಿಪ್ಸ್ಟಿಕ್ ಹಾಕೋಬೇಕು ದೊಡ್ಡವ್ರ ಥರ, ಮತ್ತು ಇಲ್ಲೆಲ್ಲ ಕೆನ್ನೆಗೆಲ್ಲ ರೋಸ್ ಥರ ಹಾಕೋಬೇಕು ಅಂತ ತುಂಬ ಇಷ್ಟ ಇರುತ್ತೆ. ಬಟ್ ಕೆಮಿಕಲ್ಲು ಅದೆಲ್ಲ ಮಕ್ಳಿಗೆಲ್ಲ ಕೊಡಬಾರ್ದು. ಬೀಟ್ರೂಟು ಅರ್ಧ ಹೆಚ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ ಮಿಕ್ಸಿನಲ್ಲಿ. ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಇದು, ಮತ್ತು ಸೇಫ್ಟಿ, ಮತ್ತು ಹಚ್ಚುತ್ತಾ ಇನ್ನೂ ಪಿಂಕಾಗಿ ಬರುತ್ತೆ ನಿಮ್ಮ ತುಟಿ ಕೂಡ. ಯಾಕಂದರೆ ನೀವೂ ಅದನ್ನೇ ಹಚ್ಕೋಬೋದು ಎಲ್ಲೋದ್ರೂ. ಲಿಪ್ ಬಾಮ್ ಥರ ಯೂಸ್ ಆಗುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ರಸ ಬರ್ತಾ ಇದೆ. ಇದನ್ನು ನಾನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ಗಟ್ಟಿಗೆ ತೊಗೊಳ್ಳೋಣ, ನೀರು ಹಾಕೊಂಡು ರುಬ್ಬೋದು ಬೇಡ, ಇಲ್ಲಾಂದರೆ ತುರಿದ್ಬಿಟ್ರೂ ಬರುತ್ತೆ, ಹಿಂಡ್ಕೊಂಡ್ರೆ ಬರುತ್ತೆ ರಸ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಇದರಲ್ಲಿ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ತಿಕ್ಕಾಗಿ ಬರುತ್ತೆ ರಸ, ಅಲ್ಲಿವರೆಗೂ ನೀರಿನಂಶ ಎಲ್ಲ ಹೋಗಿ ಅದು ಒಳಗಡೆದು ಎಲ್ಲ ತಿಕ್ಕಾಗಿ ಬರುತ್ತಲ್ಲ, ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೊಂಡು. ತುಂಬ ಹೈ ಫ್ಲೇಮಲ್ಲೆಲ್ಲ ಕುದಿಸ್ಕೋಬಾರ್ದು. ನೋಡಿ ಈ ರೀತಿ ಬರುತ್ತೆ ಗಟ್ಟಿಗೆ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ವ್ಯಾಸ್ಲಿನ್ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ವ್ಯಾಸ್ಲಿನ್ ಹಾಕ್ಕೊಂಡು ಒಂದು 4-5 ಡ್ರಾಪು ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಸ್ಕಿಪ್ ಆಗಿಬಿಟ್ಟಿದೆ ನೋಡಿ. ಫುಲ್ಲು ಇದು ಸ್ವಲ್ಪ ಈ ರೀತಿ ಬಂದ್ಬಿಟ್ಟಿದೆ. ಇದು ನೋಡಿ ಇಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ಕಾದ್ಮೇಲೆ ನಿಮಗೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಈ ರೀತಿ ಗಟ್ಟಿಗೆ ಬರುತ್ತೆ. ಇದನ್ನು ಅರ್ಧ ಸ್ಪೂನಷ್ಟು ನಾನು ವ್ಯಾಸ್ಲಿನ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮತ್ತೆ ಫ್ರಿಜ್ಗೆ ಇಟ್ಬಿಟ್ರೆ ಇನ್ನೂ ಗಟ್ಟಿಗೆ ಬರುತ್ತೆ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಇದು ನ್ಯಾಚುರಲ್ ಕಲರು. ನಿಮ್ಮ ಲಿಪ್ಪಿಗೆ ಹಚ್ತಾ ಇದ್ದರೆ ಇನ್ನೂ ಪಿಂಕಾಗಿ ಬರುತ್ತೆ ನಿಮ್ಮ ಲಿಪ್ಪು. ಮಕ್ಳಿಗೂ ಕೂಡ ಹಚ್ಬೋದು ಇದನ್ನು. ಯಾರು ಮಕ್ಕಳು ಇವಾಗ ಡಾನ್ಸು ಅದು ಇದು ಪ್ರೋಗ್ರಾಮ್ಗಳಿರುತ್ತೆ, ನೀವು ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ಕಳಿಸ್ಬೇಕಾಗತ್ತೆ, ಆವಾಗ ಇದನ್ನು ಸೇಫಾಗಿ ಆರಾಮಾಗಿ ಹಚ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ನನ್ನ ಕೈಗೆ. ನೋಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಪಿಂಕ್ ಮೆರೂನ್ ಥರ ಬರುತ್ತೆ ಗೊತ್ತಾ ಕಲರು. ತೋರಿಸ್ತೀನಿ ನಿಮಗೆ ತುಟಿಗೆ ಹಚ್ಕೊಂಡು. ನೋಡಿ ಸೇಫು ಕಲರ್. ಪಿಂಕ್ ಥರನೂ ಮಾಡ್ಕೊಬೋದು, ಲೈಟಾಗಿ ಡಾರ್ಕ್ ಶೇಡಲ್ಲೂ ಮಾಡ್ಕೊಬೋದು. ನಾನು ಸ್ವಲ್ಪ ಮೆರೂನ್ ಥರ ಮಾಡಿದ್ದೇನೆ, ರೆಡ್ ಆ್ಯಂಡ್ ಮರೂನ್ ಥರ ಬರುತ್ತೆ ಇದನ್ನು ಒಂದು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಂಡು ಫ್ರಿಜ್ಗೆ ಇಟ್ಕೊಂಡ್ಬಿಟ್ರೆ ಗಟ್ಟಿಗೆ ಆಗಿಬಿಡುತ್ತೆ ನಿಮಗೆ. ನೋಡಿ ನಾನು ಡಬ್ಬಿಗೆ ಇಟ್ಕೊಂಡು ಫ್ರಿಜ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ಲಿಪ್ ಬಾಮ್ ಥರ ಸೇಮ್ ಇದೇ ಥರನೇ ಬರುತ್ತೆ. ಇದನ್ನು ನಾನು ನೋಡಿ ಒಂದು ಸ್ವಲ್ಪ ತೊಗೊಂಡು ಹಚ್ಚೋದು. ಮಕ್ಕಳಿಗೆ ಕೆನ್ನೆಗೂ ಕೂಡ ಹಚ್ಬೋದು, ಇದನ್ನು ಕಣ್ಣಿನ ಮೇಲೂ ಕೂಡ ಹಚ್ಬೋದು, ಲಿಪ್ಗೂ ಹಚ್ಬೋದು. ಎಷ್ಟು ಚೆನ್ನಾಗಿ ಪಿಂಕ್ ಬರುತ್ತೆ ನೋಡಿ. ಇದು ನಾನು ಫಸ್ಟ್ ಮಾಡಿದ್ದು ರೆಡ್ಡಿಶ್ ಮಾಡಿದೆ, ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡು ರೆಡ್ಡಿಶ್ ಥರ ಮಾಡಿಕೊಂಡೆ. ಇದನ್ನು ಪಿಂಕ್ ಕಲರಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಜಾಸ್ತಿ ವ್ಯಾಸ್ಲಿನ್ ಹಾಕ್ಕೊಂಡ್ರೆ ಪಿಂಕ್ ಕಲರ್ ಬರುತ್ತೆ, ಕಡಿಮೆ ವ್ಯಾಸ್ಲಿನ್ ಹಾಕ್ಕೊಂಡ್ರೆ ಸ್ವಲ್ಪ ಡಾರ್ಕ್ ಶೇಡ್ ಬರುತ್ತೆ ನಿಮಗೆ. ಇದು ಪಿಂಕ್ ಕಲರ್ ಬಂದಿದೆ ನೋಡಿ. ಅದು ಆವಾಗಲೇ ರೆಡ್ ಬಂದಿತ್ತು, ರೆಡ್ ಆ್ಯಂಡ್ ಮರೂನ್ ಮಿಕ್ಸ್ ಥರ ಬಂದಿತ್ತು. ಇದು ಪಿಂಕ್ ಕಲರ್ ಬರ್ತಾ ಇದೆ. ಸೇಫ್ ಇದು. ನಿಮ್ಮ ಕಲರ್ ಲಿಪ್ಪು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳದು. ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಪಿಂಕ್ ಕಲರ್ ಬರುತ್ತೆ. ಯಾಕಂದರೆ ನಾವು ಕೊಬ್ಬರಿ ಎಣ್ಣೆನೂ ಹಾಕಿದ್ದೀವಲ್ಲ, ಸಾಫ್ಟ್ನೆಸ್ ಬರುತ್ತೆ. ವ್ಯಾಸ್ಲಿನ್ ಅಂತೂ ತುಂಬಾ ಒಳ್ಳೆಯದು ಗೊತ್ತಿದೆ ನಿಮಗೆ. ವ್ಯಾಸ್ಲಿನು ಹೈಡ್ರೇಟ್ ಮಾಡುತ್ತೆ ನಿಮ್ಮ ಸ್ಕಿನ್ಗೆ. ಇಷ್ಟು ಪಿಂಕ್ ಬರುತ್ತೆ ನೋಡಿ. ಈ ಥರ ಗಟ್ಟಿಗೆ ಮಾಡ್ಕೊಂಡು ಇಟ್ಕೊಂಡ್ರೆ ಮಕ್ಕಳಿಗೆ ಡಾನ್ಸ್ ಪ್ರೋಗ್ರಾಮ್ಗಳಿಗೆ ಅದು ಇದು ಇರುತ್ತಲ್ಲ, ಅವಾಗೆಲ್ಲ ನೀವು ಹಚ್ಚಿ ಕಳಿಸ್ಬೋದು ಸೇಫಾಗಿ. ದಿನ ರಾತ್ರಿ ಹೊತ್ತು ಲಿಪ್ಪಿಗೆ ಹಚ್ಬಿಟ್ಟು ಮಲಗಿಸಿದ್ರೂ ಕೂಡ ಬೆಳಗ್ಗೆ ಅಷ್ಟೊತ್ತಿಗೆ ನಿಮ್ಮ ಮಕ್ಕಳಿಗೆ ಹಚ್ಚುತ್ತಾ ಇನ್ನೂ ಲಿಪ್ಪು ರೆಡ್ಡಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.